ತುಳಸಿಯವರೇ, ತುಳಸಿಯವರೇ, ಏನಾಯ್ತು? ಯಾಕೆ ಕೂತ್ರಿ? ಏನಿಲ್ಲ ಮಾದವ್ರೆ, ಸ್ವಲ್ಪ ಸುಸ್ತಾಯ್ತಷ್ಟೇ. ಸುಸ್ತಾಯ್ತಾ? ಸುಸ್ತಾದ್ರೆ ನೀವು ಇಷ್ಟೆಲ್ಲ ಒದ್ದಾಡಲ್ಲ. ಹೊಟ್ಟೆ ಮೇಲೆ ಕೈ ಇಟ್ಕೊಂಡಿದ್ರಿ, ಪೇನ್ ಏನಾದರೂ ಇದೆಯಾ? ಹಾಗೆಲ್ಲ ಏನೂ ಇಲ್ಲ ಮಾಧವ್ರೆ, ಈ ಟೈಮಲ್ಲಿ ಇದೆಲ್ಲ ಸಹಜ ಅಲ್ವಾ? ನೀವ್ಯಾಕೆ ಇಷ್ಟು ಗಾಬರಿ ಆಗ್ತೀರಾ? ಈ ಟೈಮಲ್ಲಿ ಎಷ್ಟು ಹುಷಾರಾಗಿದ್ರು ಕಮ್ಮಿನೇ ತುಳಸಿಯವರೇ. ಏನಾಯ್ತು ಹೇಳಿ? ನನಗೆ ಈ ರೀತಿ ಆಗಾಗ ಹೊಟ್ಟೆ ನೋವು ಬರ್ತಿದೆ ಅಂತ ಮಾಧವ್ ಅವ್ರಿಗೆ ಏನಾದರೂ ಹೇಳಿದ್ರೆ ತುಂಬ ಗಾಬರಿ ಆಗ್ತಾರೆ. ಮನೇಲಿ ಮೊದಲೇ ಇಷ್ಟೊಂದು ಟೆನ್ಷನ್ ಇದೆ, ಇದ್ರ ಮಧ್ಯೆ ನಾನು ಅವ್ರಿಗೆ ಇದನ್ನೆಲ್ಲ ಹೇಳಿ ತೊಂದರೆ ಕೊಡೋದು ಬೇಡ. ತುಳಸಿಯವರೇ, ಏನಾಯ್ತು? ಯಾಕೆ ಸುಮ್ಮನಾಗ್ಬಿಟ್ರಿ? ಡಾಕ್ಟರ್ ತಗೋಣ ಬನ್ನಿ. ಏನೂ ಆಗಿಲ್ಲ ಅಂತ ಹೇಳಿದ್ನಲ್ಲ ಮಾಧವ್ರೆ. ಮೆಟ್ಲು ಹತ್ತುತ್ತಾ ಇದ್ನಲ್ಲ, ಸ್ವಲ್ಪ ಸುಸ್ತಾಯಿತು. ನೀರಿನ ಜಗ್ಗು ಕೈಯಿಂದ ಜಾರ್ತು, ಅದಕ್ಕೆ ಇಲ್ಲೇ ಇಟ್ಟು ಕೂತ್ಕೊಂಬಿಟ್ಟೆ. ನೋಡಿ, ನೀರಿನ ಜಾರು ಹಿಡ್ಕೊಳ್ಳೋಕ್ಕೂ ನಿಮ್ಮ ಕೈಲಾಗ್ತಿಲ್ಲ, ಅಷ್ಟೊಂದು ನಿಶಕ್ತಿ ಇದೆ. ನೀವು ಸರಿಯಾಗಿ ಊಟ ತಿಂಡಿ ಮಾಡ್ತಿಲ್ಲ, ನಿದ್ದೆ ಮಾಡ್ತಿಲ್ಲ, ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನೋಡಿ, ನನ್ನ ಮೇಲೆ ನಂಬಿಕೆ ಇಡಿ, ನಾನು ಖಂಡಿತ ಮಕ್ಕಳನ್ನ ಕಾಪಾಡ್ಕೋತೀನಿ. ನಿಧಿಗಾಗಲಿ ಸಮರ್ಥಗಾಗಲಿ ಏನೂ ಆಗದಿರೋ ಹಾಗೆ ನಾನು ನೋಡ್ಕೋತೀನಿ. ನೀವು ಯೋಚನೆ ಮಾಡಬೇಡಿ. ನೀವು ಹೀಗೆ ಯೋಚನೆ ಮಾಡ್ತಾ ನಿಮ್ಮ ಆರೋಗ್ಯಕ್ಕೆ ಏನಾದರೂ ಆದರೆ ನಾನಂತೂ ಸಹಿಸೋದಿಲ್ಲ ತುಳಸಿಯವರೇ. ನಾನು ಯಾಕೆ, ಈ ಮನೇಲಿ ಯಾರೂ ಸಹಿಸ್ಕೊಳ್ಳೋದಿಲ್ಲ. ನೀವು ಈ ಮನೆಗೆ ನಂದಾದೀಪ. ನಿಮ್ಮ ನಗು ಈ ಮನೇಲಿ ಎಲ್ರಿಗೂ ಶಕ್ತಿ ಕೊಡುತ್ತೆ. ನೀವೇ ಹೀಗೆ ಮಂಕಾಗ್ಬಿಟ್ರೆ ಹೇಗೆ? ಪ್ಲೀಸ್ ತುಳಸಿಯವರೇ, ಸ್ವಲ್ಪ ನೆಮ್ಮದಿಯಾಗಿರಿ. ಎಷ್ಟೇ ಕಷ್ಟ ಆದರೂ ನಾವು ನಮ್ಮ ಮಕ್ಕಳನ್ನ ಕಾಪಾಡ್ಕೋತೀವಿ. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ಮಾಧವ್ ಅವರೇ. ಬರೀ ನಿಮ್ಮ ಮೇಲೆ ಮಾತ್ರ ಅಲ್ಲ, ನನ್ನ ಮಕ್ಕಳ ಮೇಲೂ ನಂಬಿಕೆ ಇದೆ. ಮೆಟ್ಲತ್ತುವಾಗ ಸುಸ್ತಾಯಿತು ಅನ್ನೋದು ಬಿಟ್ಟರೆ ನಾನು ಬೇರೆ ಏನೂ ಯೋಚನೆ ಮಾಡಿಲ್ಲ. ನೀವು ಸುಮ್ಮನೆ ಗಾಬರಿ ಆಗಬೇಡಿ. ಸರಿ, ಬನ್ನಿ. ನೋಡಿ ನೋಡಿ, ನಾನು ಯಾವಾಗಲೂ ನಗ್ತಾ ಇರಬೇಕು ಅಂತ ಹೇಳಿ ಈಗ ನೀವೇ ಮಂಕಾಗ್ಬಿಟ್ರಿ. ಇನ್ನು ಮುಂದೆ ನಮ್ಮ ಕಂದಮ್ಮನ್ನ ನಾನು ತುಂಬ ಚೆನ್ನಾಗಿ ಕಾಳಜಿ ಮಾಡ್ತೀನಿ.